ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 9:30ರವರೆಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಶ್ರೀಮತ್ ಪರಮಗಂಭೀರ ಸ್ಯಾದ್ವಾದ ಮೋಗಲಾಂಚನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜನಶಾಸನಂ. 24 ತೀರ್ಥಂಕರರಿಗೆ ವಂದಿಸುತ್ತಾ, ಸದ್ಧರ್ಮ ಬಂಧುಗಳೇ, ಚಂದನ ವಾಹಿನಿಯಲ್ಲಿ ನಿರಂತರವಾಗಿ 6 ವರ್ಷಗಳಿಂದ ಪ್ರಸಾರವಾಗ್ತಾ ಇರ್ತಕ್ಕಂಥ ರತ್ನತ್ರಯ ಧಾರಾವಾಹಿಯು ಈ ಸಂದರ್ಭದಲ್ಲಿ ಶ್ರೀಮತಿ ನೀರಜಾ ಹಾಗೆ ಶ್ರೀ ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರ ಮುಂದಾಳತ್ವದಲ್ಲಿ, ಅವರ ಸಾರಥ್ಯದಲ್ಲಿ ಈ ಒಂದು ಚಂದನ ವಾಹಿನಿಯಲ್ಲಿ ಮೂಡಿ ಬರ್ತಕ್ಕಂಥ ರತ್ನತ್ರಯ ಕ್ರಿಯೇಷನ್ಸ್ನ ರತ್ನತ್ರಯ ಧಾರಾವಾಹಿ ಇನ್ನೂ ಅತ್ಯುತ್ತಮ ಸಮಾಜ ಸುಧಾರಣೆಗೆ ಬೇಕಾದಂತಹ ಕೆಲಸಗಳನ್ನು ಪ್ರಸಾರ ಮಾಡ್ತಾ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಅವರಿಗೆ ಶುಭಾಶಯಗಳು, ಅಭಿನಂದನೆಗಳು. ಅವರು ಧರ್ಮ ಮಾರ್ಗದಲ್ಲಿ ಮುನ್ನಡೆಯಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ. चैतन्यदाता नरा
ಭಾಳ ಮುಖ್ಯವಾಗಿ ಒಳ್ಳೆಯ ಸಾಹಿತ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಸಾಹಿತ್ಯ ಯಾಕೆ ಇಲ್ಲಿ ಸ್ಪರ್ಧೆಯಲ್ಲೆಲ್ಲ ಮುಖ್ಯ ಆಗ್ತದೆ ಕೇಳಿದ್ರೆ, ಯಾವುದು ನಿಮಗೆ ಚೆನ್ನಾಗಿ ಹಾಡಲಿಕ್ಕೆ ಒಂದು ಎನ್ಕರೇಜ್ ಕೊಡ್ತದೋ ಆ ಸಾಹಿತ್ಯ ನಿಮಗೆ ಸ್ಪರ್ಧೆಯಲ್ಲಿ ಗೆಲ್ಲಿಸ್ತದೆ. ಯಾವುದೋ ಅಷ್ಟು ಸಾಹಿತ್ಯ ನಿಮಗೆ ಎನ್ಕರೇಜ್ ಕೊಡದೇ ಇರ್ತಕ್ಕಂಥ ಸಾಹಿತ್ಯ ಆಯ್ಕೆ ಮಾಡಿಕೊಂಡ್ರೆ ಒದ್ದಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಒಳ್ಳೆಯ ಸಾಹಿತ್ಯವನ್ನು ಆಯ್ಕೆ ಮಾಡ್ಕೊಂಡು ಹಾಡಿದ್ದೀರಿ. ನಮ್ಮ ಮ್ಯೂಸಿಷಿಯನ್ಸ್ ಏನಿದ್ದಾರೆ, ಹಿನ್ನೆಲೆ ನುಡಿಸೋರು ಯಾರಿದ್ದಾರೆ, ಅವರು ಎರಡು ರೀತಿಯಲ್ಲಿ ನುಡಿಸ್ತಾರೆ. ಇಲ್ಲಿ ಕೂತವರು ಕಷ್ಟಪಟ್ಟು ಹಾಡ್ತಾ ಇದ್ದರೆ ಅವರು ಕಷ್ಟಪಡಬೇಕಾಗ್ತದೆ, ನೀವು ಸಲೀಸಾಗಿ ಆಡ್ತಾ ಇದ್ದರೆ ಅವರು ಸಲೀಸಾಗಿ ಆಡ್ತಾರೆ. ಈಗ ನಾವು ನೋಡಿದ್ದು ಅವ್ರು ಏನು ಚಿಂತೆ ಇಲ್ಲದೆ ಸಲೀಸಾಗಿ ನಿಮ್ಮ ಜೊತೆಯಲ್ಲಿ ಮ್ಯೂಸಿಕ್ ನುಡಿಸ್ತಾ ಇದ್ರು. ಅದು ನಿಮ್ಮ ಒಂದು ಶ್ರೇಷ್ಠತೆಯನ್ನು ಸೂಚಿಸ್ತದೆ ಅಂತ ಭಾವಿಸ್ತೇನೆ. ಒಟ್ಟಿನಲ್ಲಿ ಚೆನ್ನಾಗಿ ಹಾಡಿದ್ದೀರಿ. ಇನ್ನೂ ಒಳ್ಳೆಯತನವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿ. ಆಲ್ ದಿ ಬೆಸ್ಟ್. ಚೆನ್ನಾಗಿತ್ತು. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ರತ್ನತ್ರಯದ ಮೂಲಕ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ 300 ಸಂಚಿಕೆಯಲ್ಲಿ ನಿರಂತರವಾಗಿ ಭಾರತ ದೇಶದ ಪ್ರತಿಷ್ಠಾ ಸಂಸ್ಥೆಯಾದಂಥ ದೂರದರ್ಶನದಲ್ಲಿ ಜೈನ್ ಧರ್ಮದ ವಿಚಾರಗಳನ್ನು ತಿಳಿಸ್ಕೊಂಡು ಬಂದಿದ್ದಾರೆ. ಧರ್ಮೇಂದ್ರಯ್ಯನವರ ಕುಟುಂಬದವರು, ಅವರಿಗೆಲ್ಲ ಈ ಧರ್ಮದ ಬಗ್ಗೆ ಭಾಳ ಗೊತ್ತಿತ್ತು. ಸಾಧಾರಣ 300 ಎಪಿಸೋಡ್ಸನ್ನು ಮಾಡಿದ್ದಾರೆ. ಮಠಾಧೀಶ್ವರರ ಭೇಟಿ, ಮುನಿಗಳ ಭೇಟಿಯನ್ನು ಮಾಡಿ ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು, ಮಾತೃ ಸಮಾನರಾದ ಹೇಮಾವತಿ ಹೆಗಡೆಯವರ ಭಾಳಷ್ಟು ವಿಚಾರಗಳನ್ನು ಅವರನ್ನು ಕೂಡ ಇದರಲ್ಲಿ ತಂದು ಜನರಿಗೆ ಪ್ರಚಾರವನ್ನು ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ ಅಂತ ಹೇಳಿದರೆ ಇದು 300 ಎಪಿಸೋಡ್ ಆಗಿದೆ. ಅವರು ಧರ್ಮದ, ನಾನು ಹೇಳೋದು ಇಷ್ಟೇ, ಯಾವ ಧರ್ಮ ಉಳಿಬೇಕಾದ್ರೆ ಆ ಧರ್ಮಕ್ಕೆ ಪ್ರಚಾರ ಬೇಕು. ಆ ವಿಚಾರವನ್ನು ಬೇರೆ ಜನರಿಗೆ ತಿಳಿಬೇಕು. ಜೈನೇತರರಿಗೆ ಜೈನ ಧರ್ಮದ ಬಗ್ಗೆ ತಿಳಿಯುವಂಥದ್ದು ಭಾಳ ಅವಶ್ಯ. ಈ ದೃಷ್ಟಿಯಲ್ಲಿ ನಮ್ಮ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಅವರು ಮತ್ತು ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರು ಪೂರ್ಣವಾಗಿ ಇದರಲ್ಲಿ ಸೇರಿಕೊಂಡು ಅವರಿಗೆ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಇದನ್ನು ನಡೆಸ್ತಾ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಚಂದ್ರನಾಥ ಪೂಜ್ಯ ಹೆಗ್ಗಡೆಯವರ ಆಶೀರ್ವಾದ ಇರಲಿ. ಇನ್ನಷ್ಟು ಎಪಿಸೋಡುಗಳಾಗಲಿ. ಯಾಕಂದರೆ ಇವತ್ತು ಧರ್ಮದ ರಕ್ಷಣೆ ಆಗಬೇಕಾದ್ರೆ ಜನರನ್ನು ಅಹಿಂಸಾ ಧರ್ಮದ ಮೂಲಕ ನಡೆಸಬೇಕಾದ್ರೆ ಇಂಥ ಚಾನಲ್ಗಳಿಂದ ಸಾಧ್ಯ ಇದ್ದರೆ ಬರೀ ಚಾನಲ್ ಹಾಕಿದರೆ ಬೇಡದ್ದೇ ಕಾಣೋದು. ಅಂಥ ಕಾಲದಲ್ಲಿ ಇಷ್ಟು ಒಳ್ಳೆಯದನ್ನು ತೋರಿಸುವಂಥ ಪುಣ್ಯದ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಇನ್ನೂ ದೇವರು ಶಕ್ತಿ ಕೊಡಲಿ. ನಮ್ಮ ಸಮಾಜ ಎಲ್ಲ ಭಟ್ಟಾರಕರುಗಳು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಎಲ್ಲರ ಶುಭಾಶಯಗಳೊಂದಿಗೆ ಈ ಚಾನೆಲ್ ಇನ್ನಷ್ಟು ಬೆಳೀಲಿ ಅಂತ ಅಮ್ಮನ ಸ್ವಾಮಿಯಲ್ಲಿ ಪ್ರಾರ್ಥಿಸಿದೆ. ನಮಸ್ಕಾರ. ನಮ್ಮ ಸಮಾಜದ ಗೌರವ ಸ್ವರ್ಗೀಯ ಚಾರುಕೀರ್ತಿ ಸ್ವಾಮೀಜಿಯವರು ಮತ್ತು ವೀರೇಂದ್ರ ಹೆಗಡೆಯವರು, ಅವರ ಮುಖಾಂತರ ನಮ್ಮ ಸಮಾಜವನ್ನು ಗುರುತಿಡುವಂಥ ಅವರು ಮಾಡಿದಂಥ ಕೆಲಸ ಬರೀ ಜೈನ ಸಮಾಜಕ್ಕಲ್ಲ, ಇಡೀ ಭಾರತದಲ್ಲಿರುವಂಥ ಎಲ್ಲ ಸಮಾಜ ಜನರಿಗೆ ಮಾಡಿದಂಥ ಕೆಲಸದಿಂದ ಇವತ್ತು ಅವರು ಇಬ್ಬರ ಮಹನೀಯರಿಂದ ನಮ್ಮ ಸಮಾಜದ ಗೌರವ ಹೆಚ್ಚಾಗಿದೆ ಅನ್ನೋ ಮಾತನ್ನು ಹೇಳ್ತಾ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಪರಮ ಪೂಜ್ಯ ಈಗಿನ ಅಭಿನವ ಭಟ್ಟಾರಕ ಚಾರುಕೀರ್ತಿ ಸ್ವಾಮೀಜಿಯವರಿಗೆ ನಮನವನ್ನು ಹೇಳುತ್ತಾ ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ. ಇವತ್ತು ಅವರ ಆಶೀರ್ವಚನ ಕೇಳಿದ ನಂತರ ಬಹುತೇಕ ಇನ್ನೊಂದು 2 ವರ್ಷದಲ್ಲಿ ಇಡೀ ದೇಶದಲ್ಲಿ ಪ್ರವಚನ ಹೇಳಾಕ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಕರೆಸ್ತಾರೆ ಎಲ್ಲರೂ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ಜೈ ಹಿಂದ್. ನಮ್ಮ ಆಚಾರ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಯವರು ನಮ್ಮ ಮುಂದೆ ಈಗಿಲ್ಲ. ಆದರೆ ಅವರ ಚೇತನ ಎಲ್ಲರಿಗೂ ಕೂಡ ಇವತ್ತು ಆಶೀರ್ವಾದವನ್ನು ಮಾಡ್ತಾಯಿದ್ದೀವಿ. ಅವರ ನಿಷಿದಿ ಮಂಟಪಕ್ಕೆ ಹೋಗಿ ನಾವೆಲ್ಲ ನಮಸ್ಕಾರ ಮಾಡಿದ್ದೇವೆ. ಭಾಳ ಸೂಕ್ತವಾದಂತಹ ಒಂದು ಶಾಸನ. ಯಾಕಂದರೆ
ಈ ಶ್ರವಣಬೆಳಗೊಳ ಒಂದು ಅತ್ಯಧಿಕ ಶಾಸನ, ಅದು ಕೂಡ ಶಿಲಾಶಾಸನಗಳುಳ್ಳಂಥ ಒಂದು ಪ್ರದೇಶ. ಇನ್ನೊಂದು ಶಿಲಾಶಾಸನವನ್ನು ಇವತ್ತು ಸ್ಥಾಪನೆ ಮಾಡಿದ್ದೀರಿ. ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಅಪೇಕ್ಷೆ ಪಡ್ತೀನಿ. ಏನು ಇವತ್ತು ಜೈನ ಧರ್ಮದ ತಳಹದಿ ಆಗಿರ್ತಕ್ಕಂಥ ಅಹಿಂಸಾ ಮಾರ್ಗವನ್ನು ನಾವೆಲ್ಲ ಪಾಲಿಸಬೇಕಾಗ್ತದೆ. ಜೈನ ಧರ್ಮ ಒಂದು ಶಕ್ತಿ ಇರ್ತಕ್ಕಂಥ ಧರ್ಮ, ತ್ಯಾಗಕ್ಕೆ ಹೆಸರಾಗಿರ್ತಕ್ಕಂಥ ಧರ್ಮ. ನಮ್ಮ ತ್ಯಾಗವನ್ನು ನಮ್ಮ ಮುನಿಗಳು, ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ತ್ಯಾಗಗಳೇ ಇವತ್ತು ನಮ್ಮ ಸಮಾಜಕ್ಕೆ ಆಸ್ತಿಯನ್ನು ಮಾತನಾಡಿ ಈ ಸಂದರ್ಭದಲ್ಲಿ ಹೇಳ್ತಾ, ಧರ್ಮದ ಮೂಲ ಆಗಿರ್ತಕ್ಕಂಥ ಅಹಿಂಸೆಯನ್ನು ನಾವು ಪಾಲುವಡಿಸೋ ಮುಖಾಂತರ ನಾವೆಲ್ಲರೂ ಏನು ಬಾಹುಬಲಿ ಸ್ವಾಮಿ ಇವತ್ತು ನಮ್ಮ ಮುಂದೆ ಎಲ್ಲವನ್ನು ತ್ಯಾಗದ ಮೂರ್ತಿಯಾಗಿ ನಿಂತಿದ್ದಾರೆ, ಅದನ್ನು ನಾವು ಜಗತ್ತಿಗೆ ಸಾರಿ ಹೇಳಬೇಕಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಗುರುಗಳು ಇವತ್ತು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹೊಸದಾಗಿ ಇವತ್ತು ನಮ್ಮ ಅಭಿನವ ಚಾರುಕೂರ್ತಿಯವರು ಇಲ್ಲಿ ಸಾರಥ್ಯವನ್ನು ವಹಿಸಿದ್ದಾರೆ. ನಿಮಗೆಲ್ಲ ಶಕ್ತಿಯನ್ನು ನಾವು ಸಮಾಜದವರು ಕೊಡ್ತೇವೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಮತ್ತು ನಮ್ಮ ಬಾಹುಬಲಿ ಸ್ವಾಮಿಯ ಆಶೀರ್ವಾದ ಚೆನ್ನಾಗಿ, ಜೊತೆಗೆ ಎಲ್ಲ ಗುರುಗಳ ಆಶೀರ್ವಾದದಿಂದ ಈ ಮಠವನ್ನು ಚೆನ್ನಾಗಿ ಬೆಳೆಸೋಣ. ಸಮಾಜ ನಿಮ್ಮ ಜೊತೆಗೆ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ, ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಬಂದು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಗಿದ್ರೆ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರಾಪಂಚಿಕ ಸತ್ಯಾಸತ್ಯತೆಯನ್ನು ಎತ್ತಿಡಿದಂಥ ತ್ಯಾಗಮೂರ್ತಿಯಾದಂಥ ಭಗವಾನ್ ಬಾಹುಬಲಿಯ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆಗೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ತುಂಬ ದೊಡ್ಡ ಸಂತೋಷ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರವನ್ನು ಪ್ರಪಂಚಕ್ಕೆ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ಪರಿಚಯಿಸಿಕೊಟ್ಟು ಇವತ್ತು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲದೆ ಹೋದರೂ ಕೂಡ ಇವತ್ತು ದೇವರ ಸ್ವರೂಪದಲ್ಲಿ ಇರುವಂಥ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ನಮ್ಮ ನಿಶಿತಿ ಮಂಟಪ ಲೋಕಾರ್ಪಣೆಯಾಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಪ್ರಪಂಚದಲ್ಲಿ ಸ್ವಾರ್ಥರಹಿತವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಇದ್ದರೆ ಅದು ಶ್ರೀ ಕ್ಷೇತ್ರ ಬಾಹುಬಲಿ ಸ್ವಾಮಿಯ ಪುಣ್ಯಕ್ಷೇತ್ರ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಏಕೆಂದರೆ 4 ಮಹಾಮಸ್ತಕಾಭಿಷೇಕಗಳನ್ನು ಮಾಡೋದ್ರ ಮೂಲಕ, ಬಾಹುಬಲಿಯ ಸ್ವಾಮಿಯ ಸೇವೆ ಮಾಡೋದ್ರ ಮೂಲಕ ಇವತ್ತು ಪ್ರಾಕೃತ ಒಂದು ಏನು ಪ್ರಾಕೃತ ಅಧ್ಯಯನ ಕೇಂದ್ರ ಆ ಒಂದು ಸಾಹಿತ್ಯದ ಒಂದು ವ್ಯವಸ್ಥೆ ಅಳಿವಿನಂಚಿಗೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಉಳಿಸುವಂಥ ನಿಟ್ಟಿನಲ್ಲಿ ಆಶೀರ್ವಾದವನ್ನು ಮಾಡಿದವರು ಸ್ವಸ್ತಿಶ್ರೀ ಚಾರುಕೀರ್ತಿ ಶ್ರೀಗಳು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ. ಈ ಒಂದು ಕ್ಷೇತ್ರ ಇನ್ನೂ ಕೂಡ ಬಾನೆತ್ತರಕ್ಕೆ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ ಬೆಳಗಲಿ ಅಂತ ಚಿಕ್ಕವನಾಗಿ ಬಾಹುಬಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅವರು ನೀಡಿದಂತಹ ಮಾರ್ಗದರ್ಶನ, ಅವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನಿರಂತರವಾಗಿ ನಮ್ಮನ್ನು ಇಲ್ಲಿನವರೆಗೂ ಕೂಡ ಬೆಳೆಸಿರ್ತಕ್ಕಂಥದ್ದು. ಮುಂದಿನ ಪೀಳಿಗೆಗೂ ಕೂಡ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಯಾರೂ ಕೂಡ ಮರೆಯುವ ಹಾಗಿಲ್ಲ. ಹಿರಿಯ ಶ್ರೀಗಳನ್ನು ಕೂಡ ನಾನು ಬಹಳಷ್ಟು ಬಾರಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ ನಾನು ಭೇಟಿನೂ ಕೂಡ ಆಗಿದೆ. ಬಹಳ ಸರಳ ವ್ಯಕ್ತಿತ್ವ. ಅವರ ಮಾತುಗಳನ್ನು ಕೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಂದು ರೀತಿಯ ಹೆಚ್ಚು ಶಕ್ತಿಯನ್ನು ತುಂಬತಕ್ಕಂಥ ಮಾತುಗಳನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಕೂಡ ಮಾತನಾಡ್ತಾ ಇದ್ದರು. ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಭಾಗದ ಅಭ್ಯುದಯಕ್ಕೆ, ಈ ಭಾಗದ ಜನರ ಶ್ರೇಯಸ್ಸಿಗೆ ಎಲ್ಲರೂ ಕೂಡ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಹೀಗಾಗಿ ಎಲ್ಲ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಕ್ಕಂಥದ್ದು, ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲ ಹಿರಿಯರಿಗೂ ಕೂಡ ನನ್ನ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕ್ಷೇತ್ರ ಗೌರವದ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಕರ್ನಾಟಕದ 2 ಕಣ್ಣುಗಳಾಗಿದ್ರು ಪ್ರಾತಸ್ಮರಣೀಯ ಸಮಾಧಿಸ್ಥ ಪೂಜ್ಯರು ಮತ್ತು ಪೂಜ್ಯ ಕಾವಂದರು ಅಂತ ಹೇಳಿ 2 ಉತ್ತರಗಳು ಬಂತು. ಮೊದಲನೇದು, ಅವರು ಎತ್ತರದಲ್ಲಿ ನಿಂತು ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಕೊಡ್ತಾರೆ. ಶಾಂತಿಯಿಂದ ಇರ್ರಿ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ
ನಮ್ಮ ಆನೆ ಉಪಾಧ್ಯಾಯಜಿ ಅಂತ ಭಾಳ ದೊಡ್ಡ ವಿದ್ವಾಂಸರು ಅವರು ಹೇಳ್ತಾ ಇದ್ದರು. ಅವ್ರು ಯಾಕಷ್ಟು ಎತ್ತರದಲ್ಲಿ ನಿಂತಿದ್ದಾರೆ ಅಂತಂದರೆ ವಿಶ್ವಕ್ಕೆ ಅವರು ದಿನ ಗಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಅಂದೆ, ನೀವು ಸಮಾಧಾನವಾಗಿರಿ, ಶಾಂತಿಯಿಂದಿರಿ ಅಂದಿರಿ ಅದಕ್ಕೆ ಅಂದೇಳಿ. ಹಾಗಾಗಿ ಅಂಥ ಬಾಹುಬಲಿ ಸ್ವಾಮಿಗೆ, ತ್ಯಾಗಮೂರ್ತಿಗೆ ನಮ್ಮ ಪ್ರಣಾಮಗಳನ್ನು, ನನ್ನ ಗೌರವವನ್ನು ಸಲ್ಲಿಸಿ, ಪೂಜ್ಯ ಸ್ವಾಮೀಜಿಯವರು ಮತ್ತು ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ಮತ್ತು ನಾನು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಅಂತ ಕಾಣಿಸ್ತದೆ. ಅವರಿಗೆ ಪಟ್ಟ ಆಗಿ ನನಗೆ ಪಟ್ಟ ಆಗುವಾಗ 1-2-3 ತಿಂಗಳು ವ್ಯತ್ಯಾಸ ಇರಬಹುದು. ಅವರು ನಮ್ಮ ಜಿಲ್ಲೆಗೆ, ದಕ್ಷಿಣ ಜಿಲ್ಲೆಗೆ ಪ್ರಥಮ ಬ್ಯಾಟಿಗೆ ಬರ್ತಾರೆ ಅಂತಂದಾಗ ಬಂಟ್ವಾಳದಲ್ಲಿ ಪಂಚಕಲ್ಯಾಣ ನಡೀತಾ ಇತ್ತು. ಭಾಳ ಸಂತೋಷದಿಂದ ಇಂತಹ ಒಂದು ಕಾರ್ಯಕ್ರಮ ಈ ಪೂಜ್ಯ ಈಗಿನ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ನಡೆಸಿದ್ದು ಬಹಳ ಸೂಕ್ತವಾಗಿದೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದೆ. ಅವರೆಲ್ಲರೂ ಕೂಡ ಅಭಿನಂದಿಸಿ, ಇವತ್ತು ಸರ್ಕಾರದ ಪ್ರತಿನಿಧಿಗಳ ರಾಜಣ್ಣವರು ಮತ್ತು ಸುಧಾಕರ್ ಬಂದಿದ್ದಾರೆ. ಅವರು ಸಮಾಜದ ಬಗ್ಗೆ ಗೌರವ ಇಟ್ಟುಕೊಳ್ಳಿ ಮತ್ತು ಸಮಾಜದ ಎಲ್ಲ ಸಮಸ್ಯೆಗಳನ್ನು ಅವರು ಅರಿತುಕೊಂಡು ಅದಕ್ಕೆ ಪರಿಹಾರ ಸೂಚಿಸಲಿಂದ ಆಶಿಸುತ್ತಾ, ಎಲ್ಲ ಪೂಜ್ಯ ಭಟ್ಟಾರಕರು ಇಲ್ಲಿ ಎಡಗಡೆ ಕೂತಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಅರ್ಪಿಸಿ, ತಮ್ಮಿಂದ ಜೈನ ಧರ್ಮದ ಪ್ರತಿಯೊಂದು ಮನೆಯಲ್ಲಿ ಕೂಡ ಜೈನ ಧರ್ಮದ ಅಲ್ಪಸಂಖ್ಯಾತರು, ಬಹಳ ಕಡಿಮೆ ಸಂಖ್ಯೆ ಇರ್ತಕ್ಕಂಥವ್ರು, ಅವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸಿ, ಗೌರವಗಳನ್ನು ಅರ್ಪಿಸಿ, ಅವರ ಮಾರ್ಗದರ್ಶನ ಪಡೆದು ನಾವು ಧರ್ಮಸ್ಥಳದ ತುಂಬ ಕೆಲಸ ಮಾಡಿದ್ದೇನೆ. ಅವ್ರು ಹೇಳ್ತಿದ್ರು, ಒಂದು ಪುಸ್ತಕ, ಒಳ್ಳೆ ಪುಸ್ತಕ ಪ್ರಿಂಟ್ ಮಾಡಿ, ನೀವು ಯಾಕೆ ಧರ್ಮಸ್ಥಳ ಒಳ್ಳೆ ಪುಸ್ತಕ ಇರಲಿಲ್ಲ, ಸಣ್ಣ ಸಣ್ಣ ಪುಸ್ತಕ ಇತ್ತು, ಒಳ್ಳೆ ಪುಸ್ತಕ ಪ್ರಿಂಟ್ ಮಾಡಿ ಅಂತ ಪುಸ್ತಕ, ಧರ್ಮಸ್ಥಳದ ಪರಿಚಯ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದರು. ಆಮೇಲೆ ಛತ್ರ ನೋಡಿ, ಒಳ್ಳೆ ಬಿಲ್ಡಿಂಗ್ ಕಟ್ಟಿಸಿ, ಛತ್ರ ಕಟ್ಟಿಸಿ ಬಂದ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವೈಶಾಲಿ ಮತ್ತು 2-3 ಛತ್ರಗಳು ಅವರ ಆದೇಶದಂತೆ ಆಮೇಲೆ ಧರ್ಮಸ್ಥಳದ ಆಗಿದ್ದಿದೆ. ಹೀಗೆ ಅನೇಕ ಮಾರ್ಗದರ್ಶನಗಳನ್ನ ನಾವು ದೂರದಲ್ಲಿ ಇದ್ದುಕೊಂಡೇ ಕೇಳಿಕೊಂಡು ನೋಡಿಕೊಂಡು ನಮಗೆಲ್ಲ ಕೊಡ್ತಾಯಿದ್ರು. ಅವರನ್ನು ಸದಾ ಸ್ಮರಿಸಿ ಅವರಿಗೆ ನಮ್ಮ ನಮಸ್ಕರಿಸಿ, ಇವತ್ತು ಪೂಜ್ಯರು ಏನು ನಿಷೇಧ ಮಾಡಿದ್ದಾರೆ ಬಹಳ ಯೋಗ್ಯವಾದ್ದು, ಭಾಳ ಯೋಗ್ಯವಾದ. ಅವರ ಶಿಷ್ಯರೆಲ್ಲ ಬಂದಿದ್ದು ಇನ್ನೂ ಸಂತೋಷ ಆಗಿದೆ ಅಂತ ಹೇಳ್ತಾ, ಅಲ್ಲಿ ಮದ್ರಾಸಿಂದ ಅಮ್ಮವರು ಬಂದಿದ್ದಾರೆ, ಅವರು ಬಹಳ ದಾನ ಧರ್ಮ ಮಾಡ್ತಾರೆ. ನನ್ನ ಮುಂದೆ ಇಲ್ಲಿ ಬಹಳ ದಾನಿಗಳು ಕೂತಿದ್ದಾರೆ. ಅವರೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ, ನಮ್ಮ ಪೂಜ್ಯ ಸ್ಮರಣೆ, ಪೂಜ್ಯ ಚಾರುಕೀರ್ತಿ ಮಹಾಸ್ವಾಮೀಜಿಯವರ ನಾಮಸ್ಮರಣೆ ಯಾವತ್ತೂ ನಮ್ಮಲ್ಲಿ ಇರಲಿ, ಯಾವತ್ತೂ ಅವರನ್ನು ಧ್ಯಾನ ಮಾಡ್ತಾ ಇರೋಣ, ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಇರೋಣ ಅಂತ ಹೇಳಿ ಪ್ರಾರ್ಥಿಸಿ ಅವರಿಗೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸಿ. ಜಗದ್ಗುರು ಕರ್ಮಯೋಗಿ ಚಾರುಕೀರ್ತಿ ಮಹಾಸ್ವಾಮಿಗಳವರು ನಮ್ಮ ಈ ಶ್ರವಣಬೆಳಗೊಳ ಕ್ಷೇತ್ರಕ್ಕೆ ಬಂದರು. ಇವತ್ತು ಅವರು, ನಾವಿವತ್ತು ಭಾಳ ಜನ ಹೇಳ್ತಾ ಇದ್ವಿ, ಶ್ರವಣಬೆಳಗೊಳದ ದೀಪ ಆರಿದೆ ಅಂಥೇಳಿ. ಅದಕ್ಕೆ ಆರಿರ್ತಕ್ಕಂಥದ್ದಲ್ಲ. ಒಂದು ದೀಪವನ್ನು ಯಾವ ಪುಣ್ಯಾತ್ಮರು ಹತ್ತಿಸಿರ್ತಾರೆ, ಅದಕ್ಕೆ ಸಮಯಕ್ಕೆ ಬಂದು ಅದಕ್ಕೆ ತೈಲವನ್ನು ಎರಿತಕ್ಕಂಥವರಿದ್ದಾರೆ, ಬತ್ತಿಯನ್ನು ಸರಿಪಡಿಸ್ತಕ್ಕಂಥವರಿದ್ದಾರೆ. ಆ ಕೆಲಸವೇ ಇವತ್ತು ಕೂಡ ಆಗಿದೆ. ಹಿಂದೆ ಇಲ್ಲಿ ಹತ್ತಿರತಕ್ಕಂಥ ಜ್ಯೋತಿ ಅದು ದಿವ್ಯ ಜ್ಯೋತಿಯಾಗಿ, ಪರಮ ಜ್ಯೋತಿಯಾಗಿ, ಅಹಿಂಸಾ ಜ್ಯೋತಿಯಾಗಿ ಶ್ರವಣಬೆಳಗೊಳದಷ್ಟೇ ಅಲ್ಲ, ವಿಶ್ವಕ್ಕೆ ತನ್ನ ಬೆಳಕನ್ನು ನೀಡ್ತಿರ್ತಕ್ಕಂಥ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಚಾರುಕೀರ್ತಿಗಳವರ ಸ್ಥಾನಕ್ಕೆ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳವರು ಬಂದು ಅವರ ಆ ಬೆಳಕನ್ನು ಇವತ್ತು ಪ್ರಸಾರ ಮಾಡ್ತಾ ಇದ್ದಾರೆ. ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರು ಈ ಸಿದ್ಧ ಸಿಂಹಾಸನಕ್ಕೆ ಬಂದಂಥ ಕೆಲವೇ ಸಂದರ್ಭದಲ್ಲಿ ಒಂದು ಮಹಾಯಾತ್ರೆಯನ್ನು ಭಾರತದಾದ್ಯಂತ ಪ್ರವರ್ತನೆ ಆಗಬೇಕು ಅಂತೇಳಿ ಒಂದು ಅವರು ಆಶೋತ್ತರ ಭಾವನೆಯನ್ನು ಹೊಂದಿದ್ರು. ಅದು ಸುಮಾರು 1973-74 ಅವತ್ತು ಕರ್ನಾಟಕ ಹೊಸ ರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ದೆಹಲಿಯಿಂದ ಧರ್ಮಚಕ್ರ ಶ್ರೀ ವಿಹಾರ ಪ್ರವರ್ತನೆ ಅಂತಕ್ಕಂಥ ಒಂದು ಮಹಾನ್ ಕಾರ್ಯವನ್ನು ಕೈಗೊಂಡರು. ಅದು ಇತಿಹಾಸ ಮತ್ತು ಪುರಾಣಗಳಲ್ಲಿ ಮಾತ್ರ ನಾವು ನೋಡ್ತಾ ಇದ್ವಿ. ಅದನ್ನು ಸಾಕ್ಷಾತ್ವಾಗಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ಪ್ರವರ್ತನೆಗೊಂಡಿರ್ತಕ್ಕಂಥ ಭಗವಾನ್ ಮಹಾವೀರರ 2500ನೇ ನಿರ್ವಾಣ ಮಹೋತ್ಸವದ ಪ್ರತೀಕವಾಗಿ ಧರ್ಮಚಕ್ರ ಶ್ರೀ ವಿಹಾರ ಅಂತ ಹೇಳಿ ಪ್ರಾರಂಭಗೊಂಡಿತು. ಅದು ಬಂದು ನೆಲೆ ನಿಂತು ನಮ್ಮ ಶ್ರವಣಬೆಳಗೊಳದಲ್ಲಿ ಆ ಧರ್ಮಚಕ್ರ ಸ್ಥಿರವಾಗಿ ಸ್ಥಾಪನೆಗೊಂಡಿತು. ಅವತ್ತಿನಿಂದ ಯಾವುದೇ ಕೆಲಸ ಮಾಡಿದರೂ ಕೂಡ ಚಾರುಕೀರ್ತಿ ಸ್ವಾಮಿಗಳವರು ಅದು ಸ್ಥಿರವಾಗಿರ್ತಕ್ಕಂಥ ಕಾರ್ಯ ಮತ್ತು ಶಾಶ್ವತವಾಗಿರ್ತಕ್ಕಂಥ ಕಾರ್ಯ. ಅವರು ಯಾವ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಅದು ಎಲ್ಲವೂ ಕೂಡ ಶಾಶ್ವತ ಮತ್ತು ಸ್ಥಿರವಾಗಿರ್ತಕ್ಕಂಥ ಕಾರ್ಯಕ್ರಮ. ಭದ್ರಬಾಹುರಂಥ ಮಹಾನ್ ತಪಸ್ವಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸಾಮ್ರಾಟನಾಗಿರ್ತಕ್ಕಂಥ ಚಂದ್ರಗುಪ್ತ ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆದ್ದರಿಂದವಾಗಿ ನಮ್ಮ ಭಾರತದ ಎಲ್ಲ ವರ್ಗದವರು ಕೂಡ
ಇಲ್ಲಿಗೆ ಬಂದು ಅವರು ಕೀರ್ತಿವಂತರಾಗ್ತಾರೆ ಅಂತಕ್ಕಂಥದ್ದು ಭಾವನೆ ನಮ್ಮೆಲ್ಲರಿಗೂ ಕೂಡ. ಇಲ್ಲಿ ಅನೇಕ ಕಾರ್ಯಕ್ರಮನ ನಾವೆಲ್ಲ ಸ್ವಾಮಿಗಳು ಅವರ ಹತ್ತಿರದಿಂದ ನೋಡಿಕೊಂಡು ಬಂದಿದ್ದೀವಿ. ಹಾಗೆ ಅವರು ಇಲ್ಲಿಯ ಕಾರ್ಯದ ಜೊತೆಗೆ ಕರ್ನಾಟಕವನ್ನು ಭಾಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡಿದ್ದರು. ಕರ್ನಾಟಕದ ಭಾಷೆ ಆಗಿರ್ಬೋದು, ಕರ್ನಾಟಕದ ಸಾಹಿತ್ಯ ಇರ್ಬೋದು, ಕರ್ನಾಟಕದಿಂದ ನಾವು ಏನು ಕೊಡುಗೆಯನ್ನು ಮಾಡಬಹುದು ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ಮಹಾವೀರ ಜಯಂತಿ ಆಗ್ತದೆ ಅಂತಾದರೆ ಶ್ರವಣಬೆಳಗೊಳವನ್ನು ನೆನೆಸ್ಕೊಳ್ತಾ ಇದ್ರು. ಯಾವುದೇ ಒಂದು ಕನ್ನಡದ ಕಾರ್ಯಕ್ರಮ ಆಗ್ತದೆ ಅಂದರೆ ಚಾರುಕೀರ್ತಿ ಸ್ವಾಮಿಗಳನ್ನು ನೆನೆಸ್ಕೊಳ್ತಾ ಇದ್ರು. ಯಾವುದೇ ಒಂದು ಪುರಸ್ಕಾರ ಅಲ್ಲಿ ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಚಾರುಕೀರ್ತಿ ಸ್ವಾಮಿಗಳವರನ್ನು ನೆನೆಸ್ಕೊಳ್ತಾ ಇದ್ದರು. ಹಾಗೆ ಎಲ್ಲ ಕಡೆಗೂ ಕೂಡ ಅವರು ವ್ಯಕ್ತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ, ಸಂಸ್ಥೆಗಳನ್ನು ಕಟ್ತಕ್ಕಂಥ, ದಾನ ಧರ್ಮಗಳನ್ನು ಮಾಡತಕ್ಕಂಥ ಮತ್ತು ಜೀರ್ಣೋದ್ಧಾರಗಳನ್ನು ಮಾಡತಕ್ಕಂಥ ವ್ಯಕ್ತಿಯಾಗಿ ಚಾರುಕೀರ್ತಿ ಸ್ವಾಮಿಗಳವರು ನಮಗೆಲ್ಲರಿಗೂ ಕೂಡ ತುಂಬ ಪರಿಚಿತರಾಗಿದ್ದರು. ಸ್ವಾಮೀಜಿಯವರ ಮಾರ್ಗದರ್ಶನ, ಆಶೀರ್ವಾದಕ್ಕೆ ಮತ್ತು ಕೃಪೆಗೆ ಪಾತ್ರರಾಗಿದ್ದು ಕ್ಷೇತ್ರಕ್ಕೆ ಬಂದು ಅವರಿಗೆ ಗೌರವವನ್ನು ಸಲ್ಲಿಸಿದ್ದೀರಿ. ಹಾಗೆ ಬಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾವು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನು ಬಯಸುತ್ತಾ, ತಾವೆಲ್ಲರೂ ಸಹಕಾರ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವಾಗಲಿ ಅಂತೇಳಿ ನಾವು ಕೂಡ ಆಶಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆರು ವರ್ಷಗಳಿಂದ ನಿರಂತರವಾಗಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ಅವರ ಸಾರಥ್ಯದಲ್ಲಿ ಜೈನ ಧಾರ್ಮಿಕ ಧಾರಾವಾಹಿನಿ ಈ ರತ್ನತ್ರಯ ಚಂದ್ರವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ. 300 ಕಂತುಗಳನ್ನು ಪೂರೈಸಲಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಹಾಗೂ ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರಿಗೆ ಭಗವಾನ್ ಆದಿನಾಥ ಸ್ವಾಮಿಯು ಬ್ರಹ್ಮದೇವರವರಿಗೆ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಈ ಕಾರ್ಯವನ್ನು ಇನ್ನು ಮುಂದೆ ಸಾಧ್ಯವಾದಷ್ಟು ದಿವಸ ಮುಂದುವರಿಸಿ ಶಕ್ತಿ ಕೊಡಲಿ ಎಂದು ಪ್ರಾರ್ಥನೆ ಮಾಡ್ತೀವಿ.